ಸ್ಯಾಂಡಲ್ವುಡ್ನಿಂದ ಸೋನು ನಿಗಮ್ ಬಹಿಷ್ಕಾರಕ್ಕೆ ಒತ್ತಾಯ ಹೆಚ್ಚಾಗ್ತಾ ಇದೆ. ಕನ್ನಡಿಗರ ಬಗ್ಗೆ ಸೋನು ನಿಗಮ್ ಆಡಿದಂತಹ ಮಾತು ಕೋಟ್ಯಂತರ ಕನ್ನಡಿಗರ ನೋವಿಗೆ ಕಾರಣ ಆಗಿದೆ. ಈಗ ಕನ್ನಡ ಪರ ಸಂಘಟನೆಗಳು ಸೋನು ನಿಗಮ್ರನ್ನ ಸ್ಯಾಂಡಲ್ವುಡ್ನಿಂದ ಬಹಿಷ್ಕಾರ ಮಾಡಿ ಅಂತ ಪಟ್ಟನ್ನ ಹಿಡಿದಿವೆ. ಚಲನಚಿತ್ರ ಮಂಡಳಿಗೆ ದೂರನ್ನ ಕೊಟ್ಟಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜನ್ನ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕನ್ನಡ ಹಾಡು ಹಾಡಿ ಅಂತ ಅಂದಿದ್ದಕ್ಕೆ ರೊಚ್ಚಿಗೆದ್ದಿದ್ದಂತಹ ಸೋನು ನಿಗಮ್ ಕನ್ನಡ ಕನ್ನಡ ಅಂದಿದ್ದಕ್ಕೆ ಅವತ್ತು ಪಹಲ್ಗಾಮ್ ಘಟನೆಯಾಗಿದ್ದು ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ರು. ವಿವಾದವನ್ನ ಹುಟ್ಟುಹಾಕಿತ್ತು ಗಾಯಕ ಸೋನು ನಿಗಮ್ ಅವರ ಹೇಳಿಕೆ. ಕನ್ನಡಿಗರ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಸೋನು ನಿಗಮ್ ವಿರುದ್ಧ ವ್ಯಕ್ತಪಡಿಸಿದ್ರು. ಇಷ್ಟಕ್ಕೂ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಕಾನ್ಸರ್ಟ್ ನಲ್ಲಿ ಆಗಿದ್ದೇನು ನೋಡೋಣ ಬನ್ನಿ. And songs in all languages, but the best songs that I've sung in my life are Kannada songs. मैं आपके बीच में जब भी आता हूँ मैं बहुत प्यार से आता हूँ. मैं शोज तो रोज करते हैं हम लोग, लेकिन जब कभी कर्नाटका में कहीं भी शो होता है तो हम बहुत इज्जत से आते हैं, बहुत इज्जत से, क्योंकि आप लोगों ने हमें अपना परिवार माना है. मुझे अच्छा नहीं लगा कि वहाँ पे एक लड़का जिसकी उम्र मतलब इतनी जो उसकी उम्र नहीं होगी उससे ज्यादा, तो उसके पहले से मैं कन्नड़ गाने गा रहा हूँ और वो यहाँ पे मुझे he was so rudely threatening me कि कन्नड़ा कन्नड़ा. यही कारण है पहलगाम में जो हुआ है ना, यही कारण है जो कर रहे हो यहाँ पे, जो किया था ना अभी. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಸೋನು ನಿಗಮ್ ಅವರ ನಡೆ, ಕನ್ನಡಿಗರು ಸೋನು ನಿಗಮ್ರನ್ನ ಅಪ್ಪಿ ಮುದ್ದಾಡ್ತಾ ಇದ್ರು. ಸೋನು ನಿಗಮ್ ಕೂಡ ನಾನು ಹಾಡಿದ್ದೆಲ್ಲ ಕನ್ನಡದಲ್ಲೇ ಬೆಸ್ಟ್ ಸಾಂಗ್ಸ್ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಅದೇ ಸೋನು ನಿಗಮ್ ಬೆಂಗಳೂರಿನ ಕಾನ್ಸರ್ಟ್ ಒಂದರಲ್ಲಿ ಕನ್ನಡದ ಬಗ್ಗೆ ಈ ಪರಿಯಲ್ಲಿ ಆಕ್ರೋಶಗೊಂಡಿದ್ದು. ಅದು ಯಾರೋ ಒಬ್ಬ ಯುವಕ ಕನ್ನಡ ಹಾಡು ಹಾಡಿ ಅಂದಿದ್ದಕ್ಕೆ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ, ಗುರಿಯಾಗಿದೆ. ಸದ್ಯಕ್ಕೆ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಕನ್ನಡ ಪರ ಸಂಘಟನೆಗಳು ಏನ್ ಆಗ್ರಹ ಮಾಡ್ತಾ ಇದ್ದಾವೆ? ವಿದ್ಯಾ, ಸದ್ಯ ರೂಪೇಶ್ ರಾಜಣ್ಣ ಅಂದ್ರೆ ಬಿಗ್ ಬಾಸ್ ಖ್ಯಾತಿಯ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅವರು ಈಗ ಫಿಲ್ಮ್ ಚೇಂಬರ್ ಅಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ಈ ಸೋನು ನಿಗಮ್, ಅವಿವೇಕಿ ಸೋನು ನಿಗಮ್ ಅನ್ನ ಕನ್ನಡದ ಬಗ್ಗೆ ಅವಹೇಳನ ಮಾಡಿರುವಂತಹ ಇಂತಹ ಒಬ್ಬ ಹಾಡುಗಾರ ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವಶ್ಯಕತೆ ಇಲ್ಲ. ಈತನ ವಿರುದ್ಧ ಯಾವುದೇ ರೀತಿಯಾಗಿ ಈತನನ್ನ ಮತ್ತೆ ಬೆಂಗಳೂರಿಗೆ ಕರೆಸ್ಬಿಟ್ಟು ಕನ್ನಡ ಹಾಡನ್ನ ಹಾಡಿಸುವಂತಹ ಕೆಲಸವನ್ನ ಯಾವುದೇ ಖಾಸಗಿ ಸಂಸ್ಥೆಗಳು ಮಾಡಬಾರ್ದು. ಅದ್ರ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ಸ್ ಗಳಿಗೆ, ಈ ಸಂಗೀತ ನಿರ್ದೇಶಕರಾಗ್ಲಿ ಅವರ ಸಿನಿಮಾಗಳಲ್ಲಿ ಆತನನ್ನ ಹಾಡಿಸಬಾರ್ದು ಅನ್ನುವಂತಹ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸ್ಪೆಷಲಿ ಹೇಳೋದಾದ್ರೆ ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಮುಂಚೂಣಿಯಲ್ಲಿರುವಂತಹ ಒಂದಷ್ಟು ಸಂಗೀತ ನಿರ್ದೇಶಕರ ಹೆಸರನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಅರ್ಜುನ್ ಜನ್ಯ ಆಗ್ಲಿ, ಅಜನೀಶ್ ಲೋಕನಾಥ್ ಅವರಾಗ್ಲಿ ಅಥವಾ ರವಿ ಬಸೂರಾಗ್ಲಿ, ಇವರೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಇಂತಹ ಒಬ್ಬ ಕನ್ನಡದ ಬಗ್ಗೆ ಅವಹೇಳನ ಮಾಡಿರುವಂತಹ ಒಬ್ಬ ಹಾಡುಗಾರನಿಗೆ ಅವಕಾಶವನ್ನ ಕೊಡ್ಲೇಬಾರ್ದು. ಅಕಸ್ಮಾತ್ ಕೊಟ್ರೆ ಅಂತಹ ಸಿನಿಮಾವನ್ನ ನಿರ್ದಾಕ್ಷಿಣ್ಯವಾಗಿ ಬ್ಯಾನ್ ಮಾಡ್ತೀವಿ, ಮತ್ತೆ ಮುಂದೆ ಆಗುವಂತಹ ಎಲ್ಲ ಘಟನೆಗಳಿಗೂ ಕೂಡ ಆ ಚಿತ್ರತಂಡವೇ ಕಾರಣ ಆಗುತ್ತೆ ಅಂತ ನೇರವಾಗಿ ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು. ಅಂದ್ರೆ ಪಹಲ್ಗಾಮ್ ನಲ್ಲಿ ಧರ್ಮದ ಆಧಾರದ ಮೇಲೆ ಗುಂಡಿಕ್ಕಿ ಕೊಂದಿರೋದಕ್ಕೂ ಕನ್ನಡದ ಹಾಡಿಗೂ ಈತನಿಗೆ ಕೇಳಿರುವಂತದ್ದು ಕನ್ನಡದ ಹಾಡು ಅಂತ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಒಂದು ಸಾಮಾನ್ಯ ಜ್ಞಾನ ಇಲ್ಲದೆ ಯಾವುದನ್ನೋ ಹೋಲಿಕೆ ಮಾಡಿ ಒಂದು ವಿಚಿತ್ರವಾದಂತಹ ಒಂದು ವಿವಾದವನ್ನ ಈಗ ಆತನ ಮೈ ಮೇಲೆ ಆತನೇ ಹೇಳ್ಕೊಂಡಿರೋದು. ಇಂತಹ ಪಾಲಿಗೆ ಕನ್ನಡ ಚಿತ್ರರಂಗ ಇನ್ನು ಮುಗಿದ ಅಧ್ಯಾಯ. ಯಾವುದೇ ಕಾರಣಕ್ಕೂ ಕೂಡ ಆತನಿಗೆ ಕನ್ನಡ ಚಿತ್ರರಂಗದಲ್ಲಿ ಅವಕಾಶವನ್ನ ಕೊಡಬಾರದು. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸೋನು ನಿಗಮ್ ಜಾಸ್ತಿ ಬೆಳೆದಿರುವಂತದ್ದೇ ಕನ್ನಡ ಚಿತ್ರರಂಗದಿಂದ. ಕನ್ನಡದ ಹಾಡಿನ ಮೂಲಕ ಕನ್ನಡಿಗರಂತೂ ಆತನನ್ನ ತಲೆ ಮೇಲೆ ಹೊತ್ಕೊಂಡಿದ್ರು. ಅಷ್ಟು ವಿಶಾಲ ಹೃದಯದಿಂದ ಆತನನ್ನ ಪ್ರೀತಿಸಿದ್ರು. ಆದ್ರೆ ಪ್ರೀತಿ ಕೊಟ್ಟವರಿಗೆ ಈ ರೀತಿಯಾಗಿ ಒಂದು ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಜೊತೆಗೆ ಪಹಲ್ಗಾಮ್ ನ ದಾಳಿಗೆ ಹೋಲಿಕೆ ಮಾಡಿರುವಂತದ್ದು ಅನೇಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ನ ಬ್ಯಾನ್ ಮಾಡಬೇಕು ಅಂತ ರೂಪೇಶ್ ರಾಜಣ್ಣ ಆಗ್ರಹ ಮಾಡ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಡೀಟೇಲ್ಸ್ಗೆ. The best songs that I've sung in my life are Kannada songs. मैं आपके बीच में जब भी आता हूँ मैं बहुत प्यार से आता हूँ. मैं शोज तो रोज करते हैं हम लोग, लेकिन जब कभी कर्नाटका में कहीं भी शो होता है तो हम बहुत इज्जत से आते हैं. मुझे अच्छा नहीं लगा कि वहाँ पे एक लड़का जिसकी उम्र मतलब इतनी जो उसकी उम्र नहीं होगी उससे ज्यादा, तो उसके पहले से मैं कन्नड़ गाने गा रहा हूँ और वो यहाँ पे मुझे he was so rudely threatening me कि कन्नड़ा कन्नड़ा. यही कारण है पहलगाम में जो हुआ है ना, यही कारण है पहलगाम में जो हुआ है ना, यही कारण है. And songs in all languages, but न्यूज़ फर्स्ट,
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.